ಬಾಯ್ಫ್ರೆಂಡ್ ಜೊತೆ ಪರಾರಿಯಾದ ಅಮ್ಮ, 2 ವರ್ಷ ಫ್ಲಾಟ್ನಲ್ಲಿ ಏಕಾಂಗಿಯಾಗಿದ್ದ 9 ವರ್ಷದ ಮಗ ಬದುಕುಳಿದದ್ದು ಹೇಗೆ ಗೊತ್ತಾ? ಫ್ರಾನ್ಸ್ನ ನೆರ್ಸಾಕ್ ಎಂಬ ಸಣ್ಣ ಪಟ್ಟಣದಿಂದ ಬೆಚ್ಚಿ ಬೀಳಿಸುವ ಭಯಾನಕ ಘಟನೆಯೊಂದು ಬೆಳಕಿಗೆ ಬಂದಿದೆ. ಇಲ್ಲಿ 9 ವರ್ಷದ ಮುಗ್ಧ ಬಾಲಕನೊಬ್ಬ 2 ವರ್ಷಗಳ ಕಾಲ ಅಪಾರ್ಟ್ಮೆಂಟ್ನಲ್ಲಿ ಒಂಟಿಯಾಗಿ ಜೀವನ ಸಾಗಿಸಿದ್ದಾನೆ. ಆ ಮಗುವಿನ ತಾಯಿ ಮಗುವನ್ನು ಬಿಟ್ಟು ತನ್ನ ಬಾಯ್ಫ್ರೆಂಡ್ ಜೊತೆ ಓಡಿ ಹೋಗಿದ್ದೇ ಇದಕ್ಕೆ ಕಾರಣ. ಹೀಗಿರುವಾಗ ಈ ಮಗು 2020 ರಿಂದ 2022ರವರೆಗೆ ಸಿಹಿ ತಿಂಡಿಗಳು, ಡಬ್ಬಿಯಲ್ಲಿಟ್ಟ ಆಹಾರ ಮತ್ತು ನೆರೆಹೊರೆಯವರ ಸ್ವಲ್ಪ ಸಹಾಯದಿಂದ ಬದುಕುಳಿದಿದೆ. ಇತ್ತ ಮಗು ಇಂತಹ ಸಂಕಷ್ಟ ಸ್ಥಿತಿಯಲ್ಲಿರಬೇಕಾದರೆ ಅತ್ತ ತಾಯಿ ಗೆಳೆಯನ ಜೊತೆ ಆರಾಮಾಗಿ ಕಾಲ ಕಳೆಯುತ್ತಿದ್ದಳು ಎನ್ನುವುದೇ ವಿಪರ್ಯಾಸ. ಇನ್ನು ಮಗನಿದ್ದ ಫ್ಲಾಟ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ವಾಸಿಸುತ್ತಿದ್ದ ಈ ತಾಯಿ ಅಪರೂಪಕ್ಕೊಮ್ಮೆ ತನ್ನ ಮಗನನ್ನು ಭೇಟಿ ಮಾಡಿ ಅವನಿಗೆ ಆಹಾರವನ್ನು ಕೊಡುತ್ತಿದ್ದಳು. ಆದರೆ ಆಕೆ ಯಾವತ್ತೂ ತನ್ನ ಮಗನನ್ನು ತನ್ನೊಂದಿಗೆ ಕರೆದೊಯ್ಯುವ ಯತ್ನ ಮಾಡಲಿಲ್ಲ. ಈ ಅವಧಿಯಲ್ಲಿ ಮಗು ಹೇಗೆ ಜೀವಂತವಾಗಿತ್ತು ಎಂಬುದು ಕೂಡ ಆಶ್ಚರ್ಯಕರವಾಗಿದೆ. ಹಲವಾರು ತಿಂಗಳುಗಳವರೆಗೆ ಮಗು ಫ್ಲಾಟ್ನಲ್ಲಿ ಒಂಟಿಯಾಗಿರುವುದು ನೆರೆಹೊರೆಯವರಿಗೆ ಸಹ ತಿಳಿದಿರಲಿಲ್ಲ. ಅವನು ಶಾಲೆಗೆ ಒಬ್ಬಂಟಿಯಾಗಿ ಹೋಗುತ್ತಿದ್ದ. ಹೀಗಿರುವಾಗ ನೆರೆಹೊರೆಯವರು ಅನುಮಾನಗೊಂಡು ಪೊಲೀಸರಿಗೆ ಕರೆ ಮಾಡಿದಾಗ ಈ ಕರುಣಾಜನಕ ವಿಚಾರ ಬಹಿರಂಗವಾಗಿದೆ. ಸದ್ಯ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ನೆರೆಹೊರೆಯವರ ದೂರಿನ ಮೇರೆಗೆ ಪೊಲೀಸರು ಫ್ಲಾಟ್ಗೆ ಪ್ರವೇಶಿಸಿದಾಗ ಅವರು ದಿಗ್ಭ್ರಮೆಗೊಂಡರು. ಫ್ಲಾಟ್ ಒಳಗೆ ಒಂದು ಖಾಲಿ ಫ್ರಿಡ್ಜ್ ಮತ್ತು ಕೇಕ್ ಕವರ್ ಮತ್ತು ಖಾಲಿ ಪೆಟ್ಟಿಗೆಗಳಿಂದ ತುಂಬಿದ ಕಸದ ಬುಟ್ಟಿ ಕಾಣುತ್ತಿತ್ತು. ಮಗುವಿನ ಪೋಷಕರು ಅಥವಾ ಯಾವುದೇ ಇತರ ವಯಸ್ಕರು ತಿಂಗಳುಗಳಿಂದ ಅಲ್ಲಿಗೆ ಭೇಟಿ ನೀಡಿಲ್ಲ ಎಂದು ತನಿಖೆಯಲ್ಲಿ ಸ್ಪಷ್ಟವಾಗಿ ತಿಳಿದುಬಂದಿದೆ. ಫ್ಲಾಟ್ ಒಳಗೆ ವಯಸ್ಕರ ಬಟ್ಟೆಗಳು, ಬೂಟುಗಳು ಮತ್ತು ಹಲ್ಲುಜ್ಜುವ ಬ್ರಷ್ಗಳು ಸಹ ಕಾಣೆಯಾಗಿದ್ದವು. ಪೊಲೀಸರ ವಿಚಾರಣೆಯ ಸಮಯದಲ್ಲಿ ಹುಡುಗ 2 ವರ್ಷಗಳಿಂದ ಒಂಟಿಯಾಗಿ ವಾಸಿಸುತ್ತಿದ್ದೇನೆ ಮತ್ತು ಅವನ ತಾಯಿ ಅಪರೂಪಕ್ಕೆ ಭೇಟಿ ನೀಡುತ್ತಿದ್ದರು ಎಂದು ಹೇಳಿದ್ದಾನೆ. ಈ ವಿಚಾರ ಎಲ್ಲರನ್ನೂ ಆಘಾತಗೊಳಿಸಿತು. ಏಕೆಂದರೆ ಈ ಸ್ಥಿತಿಯಲ್ಲಿ ತಾಯಿ ತನ್ನ ಮಗುವನ್ನು ಬಿಟ್ಟು ಹೋಗಲು ಸಾಧ್ಯ ಎಂಬುದು ಯಾರಿಂದಲೂ ಊಹಿಸಲಾಗಲಿಲ್ಲ. ಇದಾದ ನಂತರ ಪೊಲೀಸರು ಹುಡುಗನ 39 ವರ್ಷದ ತಾಯಿ ಅಲೆಕ್ಸಾಂಡ್ರಾಳನ್ನು ಹುಡುಕಲು ಪ್ರಾರಂಭಿಸಿದರು. ಆಕೆ ಸಿರುಯಿಲ್ ಸಿಟಿಯಲ್ಲಿರುವ ತನ್ನ ಗೆಳೆಯನ ಮನೆಯಲ್ಲಿ ಪತ್ತೆಯಾಗಿದ್ದಳು. ನೆರೆಹೊರೆಯ ಜನರನ್ನು ವಿಚಾರಿಸಿದಾಗ ಆಕೆ ತನಗೊಬ್ಬ ಮಗನಿದ್ದಾನೆ ಎಂಬ ವಿಚಾರ ಎಲ್ಲರಿಂದ ಮುಚ್ಚಿಟ್ಟಿದ್ದಳು ಎಂಬುದು ತಿಳಿದುಬಂದಿದೆ. ಆದಾಗ್ಯೂ ವಿಚಾರಣೆಯ ಸಮಯದಲ್ಲಿ ಈ ಮುಗ್ಧ 9 ವರ್ಷದ ಮಗುವಿನ ತಾಯಿ ಆ ಹುಡುಗ ತನ್ನೊಂದಿಗೆ ವಾಸಿಸುತ್ತಿದ್ದನೆಂದು ಹೇಳಿಕೊಂಡಿದ್ದಾಳೆ. ಆದರೆ ಆಕೆ ಯಾಕೆ ಸುಳ್ಳು ಹೇಳಿದಳೆಂಬುದು ಯಾರಿಗೂ ತಿಳಿದಿಲ್ಲ. ಆದರೆ ಪೊಲೀಸರು ತನಿಖೆ ನಡೆಸಿದಾಗ ಅವಳು ಸುಳ್ಳು ಹೇಳುತ್ತಿದ್ದಾಳೆ ಎಂದು ಬೆಳಕಿಗೆ ಬಂದಿದೆ. ಅಂತಹ ಪರಿಸ್ಥಿತಿಯಲ್ಲಿ ಪೊಲೀಸರು ಆಕೆಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಆದರೆ ಆ ಮಹಿಳೆ ನ್ಯಾಯಾಲಯದಲ್ಲಿಯೂ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ನ್ಯಾಯಾಲಯದಲ್ಲಿ ವಿಚಾರಣೆಯ ಸಮಯದಲ್ಲಿ ನ್ಯಾಯಾಧೀಶರು 2 ವರ್ಷಗಳ ಕಾಲ ಮಗುವನ್ನು ಒಂಟಿಯಾಗಿ ಯಾಕೆ ಬಿಟ್ಟಿದ್ದಿ ಎಂದು ಪ್ರಶ್ನಿಸಿದ್ದಾರೆ. ಆಗ ಆ ಮಹಿಳೆ ಉತ್ತರಿಸಿ, ಅವನು ಯಾಕೆ ಹಾಗೆ ಹೇಳುತ್ತಾನೆಂದು ನನಗೆ ತಿಳಿದಿಲ್ಲ. ತಾನು ತನ್ನ ಮಗನನ್ನು ಪ್ರತಿದಿನ ಶಾಲೆಗೆ ಬಿಡುತ್ತಿದ್ದೆ ಎಂದು ಸುಳ್ಳು ಹೇಳಿದ್ದಾಳೆ. ಆದರೆ ಮಹಿಳೆಯ ಫೋನ್ನ ಲೊಕೇಶನ್ ಟ್ರ್ಯಾಕ್ ಮಾಡಿದಾಗ ಆಕೆ ಸುಳ್ಳು ಹೇಳಿರುವುದು ಸಾಬೀತಾಗಿದೆ. ಇಷ್ಟೆಲ್ಲ ಇದ್ದರೂ ಆ ಮಹಿಳೆ ತನ್ನ ಮಗನನ್ನು ಬಿಟ್ಟು ತನ್ನ ಗೆಳೆಯನೊಂದಿಗೆ ವಾಸಿಸುತ್ತಿದ್ದೇನೆ ಎಂಬುದನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಮತ್ತೊಂದೆಡೆ ಅವಳು ಯಾವಾಗಲೂ ಫ್ಲಾಟ್ನಿಂದ ಒಂಟಿಯಾಗಿ ಹೋಗುತ್ತಿದ್ದಳು ಎಂದು ನೆರೆಹೊರೆಯವರು ಹೇಳಿದರು. ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ಮಗುವಿನ ನಿರ್ಲಕ್ಷ್ಯಕ್ಕಾಗಿ ನ್ಯಾಯಾಲಯವು ಆಕೆಗೆ 18 ತಿಂಗಳ ಸಸ್ಪೆಂಡೆಡ್ ಶಿಕ್ಷೆಯನ್ನು ನೀಡಿತು. ಅದರ ಅಡಿಯಲ್ಲಿ ಮಹಿಳೆಯನ್ನು ಜೈಲಿಗೆ ಹಾಕುವುದಿಲ್ಲ. ಆದರೆ ಕೆಲವು ಷರತ್ತುಗಳನ್ನು ಪೂರೈಸುವಾಗ ಅವಳು ಪೊಲೀಸ್ ಕಣ್ಗಾವಲಿನಲ್ಲಿರಬೇಕಾಗುತ್ತದೆ. ಮಹಿಳೆಯು ಎಲೆಕ್ಟ್ರಾನಿಕ್ ಕಣಕಾಲು ಬಳೆಯನ್ನು ಕೇವಲ 6 ತಿಂಗಳು ಧರಿಸಬೇಕಾಗುತ್ತದೆ. ಮತ್ತೊಂದೆಡೆ ಆ ಹುಡುಗನನ್ನು ಕಳೆದ ವರ್ಷ ಪಾಲನಾ ಕೇಂದ್ರದಲ್ಲಿ ಇರಿಸಲಾಯಿತು. ಅಂದಿನಿಂದ ಅವನ ತಾಯಿ ಅವನನ್ನು 2 ಬಾರಿ ಮಾತ್ರ ಭೇಟಿ ಮಾಡಿದರು. ಅಂತಹ ಪರಿಸ್ಥಿತಿಯಲ್ಲಿ ಹುಡುಗ ತನ್ನ ತಾಯಿಯೊಂದಿಗಿನ ಎಲ್ಲಾ ಸಂಬಂಧಗಳನ್ನು ಮುರಿದುಕೊಂಡಿದ್ದಾನೆ. ಆ ಹುಡುಗ ಓದುತ್ತಿರುವ ಶಾಲೆಯ ಶಿಕ್ಷಕರೊಬ್ಬರು ಮಾತನಾಡಿ, ಅವನು ತುಂಬಾ ಪ್ರಬುದ್ಧ, ಬಲಶಾಲಿ ಮತ್ತು ಸ್ವಾವಲಂಬಿ. ಬಿಸಿಯೂಟವಿಲ್ಲದೆ ಚಳಿಗಾಲವನ್ನು ಸಹಿಸಿಕೊಳ್ಳುವುದು, ಹಲವಾರು ಹೊದಿಕೆಗಳಲ್ಲಿ ಸುತ್ತಿಕೊಂಡು ಮಲಗುವುದು, ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಅಥವಾ ಕತ್ತಲೆಯಲ್ಲಿ ಉಳಿಯುವುದು, ಇವೆಲ್ಲವೂ ಅವನನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಬುದ್ಧನನ್ನಾಗಿ ಮಾಡಿತು. ಅಚ್ಚರಿಯ ವಿಷಯವೆಂದರೆ ಇಷ್ಟೆಲ್ಲಾ ಕಷ್ಟಗಳ ನಡುವೆಯೂ ಅವನು ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದ ಮತ್ತು ಎಷ್ಟು ಚೆನ್ನಾಗಿ ಜೀವನ ಸಾಗಿಸುತ್ತಿದ್ದ ಎಂದರೆ ಈ ವಿಚಾರ ಆತನ ಶಿಕ್ಷಕರಿಗೂ ತಿಳಿಯಲಿಲ್ಲ.